ಸರಿಗಮಪ ಸಂಭ್ರಮ ಸುವರ್ಣ ನ್ಯೂಸ್ ಜೊತೆ ಅಂತಿಮ ಹಂತದಲ್ಲಿ ನಮ್ಮನ್ನೆಲ್ಲ ರಂಜಿಸಿದ 6 ಜನ ಸ್ಪರ್ಧಿಗಳು ಇವತ್ತು ಸುವರ್ಣ ಸ್ಟುಡಿಯೋದಲ್ಲಿರುವಂಥದ್ದು. ಒನ್ಸ್ ಅಗೇನ್ ಅರವಿಂದ್ ಹಾಗೂ ಶ್ರೀಹರ್ಷ ಈ ಬಾರಿಯ ಸೀಸನ್ನ ಮತ್ತೊಂದು ದೊಡ್ಡ ಶೋಧ ಅಂತಲೇ ನಾವು ಹೇಳ್ಬೋದೇನೋ. ನಾವೆಲ್ಲರೂ ಒಂದು 8 hours 10 hours ಡ್ಯೂಟಿ ಮಾಡಿ ಮತ್ತು ಮನೆಗೆ ಹೋಗಿ ದಬಾಕೊಂಡ್ರೆ ಮತ್ತು ಇನ್ನು ಪ್ರಪಂಚದ ಜ್ಞಾನ ನಮಗಿರೋದಿಲ್ಲ. ಈ ಗ್ಯಾಪಲ್ಲಿ ತಮ್ಮ ಸಾಧನೆಯ ಜೊತೆಗೆ ಈ ಸ್ಪರ್ಧೆ ಹೇಗೆ ಸ್ವೀಕರಿಸಿದ್ರಿ ಅನ್ನುವಂಥದ್ದೇ ಒಂದು ಸವಾಲಾಗತ್ತೆ, ಖುಷಿ ಆಗುತ್ತೆ. ಅರವಿಂದ್, ಎಸ್, ಈ ಅಷ್ಟು ಒಂದು ಕಡೆ ಡ್ಯೂಟಿ ಇರುತ್ತೆ, ಇನ್ನೊಂದು ಕಡೆ ಮನೆ, ಇನ್ನೊಂದು ಕಡೆ ಈ ರಿಯಾಲಿಟಿ ಶೋ, ಇನ್ನೊಂದು ಕಡೆ ಸಂಗೀತ, ಮ್ಯಾನೇಜ್ ಮಾಡಿದ ರೀತಿ ಹೇಗೆ? ವೆಲ್ ಸರ್, ನನಗೇನಂತಂದರೆ ನನ್ನ ಅಪ್ಪ ಇಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಕ್ಚುಲಿ ಅವ್ರು ಯಾವಾಗಲೂ ಹೇಳೋದು ಒಂದೇ, ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದೆಯೋ ಫಸ್ಟ್ ಒಂದು ಪೇಪರ್ ಪೆನ್ನಲ್ಲಿ ಬರ್ಕೊ, ಏನೇನು ಕೆಲಸಗಳಿದೆ ಫಸ್ಟು. ಓಕೆ, ನೀನು ಫಸ್ಟ್ ಆಫೀಸ್ ಹೋಗಬೇಕು, ಆಫೀಸ್ ಓಕೆ ಬರ್ಕೊ. ನೆಕ್ಸ್ಟ್ ಏನು ಪ್ರಾಕ್ಟೀಸ್, ಅದಾದಮೇಲೆ ಓಕೆ ಇಷ್ಟಿಷ್ಟು ಕೆಲಸ ಇದೆ, ಇನ್ನು ಎಕ್ಸ್ಟ್ರಾ ವರ್ಕ್ ಇದೆ, ಎಲ್ಲ ಬರೆದ್ಬಿಟ್ಟು ಒಂದೊಂದು ನಾವೇ ಟಿಕ್ ಮಾಡ್ಕೊಂಡು ಹೋದರೆ ನಮಗೆ ಅದು ಓಕೆ ಆಗ್ತಾ ಇದೆ ಅಷ್ಟು ಕೆಲಸ ಪೆಂಡಿಂಗ್ ಇದೆ ಅನ್ನುವಂಥದ್ದು ಎಲ್ಲ ಗೊತ್ತಾಗುತ್ತೆ. ಸೊ ಆ್ಯಂಡ್ ಪ್ಲಸ್ ಪೇಷನ್ಸ್, ಅವರಿಂದ ನಾನು ತುಂಬ ಪೇಷನ್ಸ್ ಕಲ್ತಿದ್ದೀನಿ. ಅವ್ರು ಪ್ರತಿಯೊಂದು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಪೇಷಂಟಾಗಿ ಮಾಡ್ತಾರೆ. ಎಲ್ಲ ನಮ್ಮ ಅಪ್ಪ ಅಮ್ಮಾಯಿಂದನೇ ನಾವು ಆ್ಯಕ್ಚುಲಿ ತುಂಬ ಕಲಿಬೋದು. ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇಷ್ಟೊಂದು ಒಳ್ಳೆ ಪೇರೆಂಟ್ಸ್ ಸಿಕ್ಕಿರೋದು ನನ್ನ ಪುಣ್ಯ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಸಂಗೀತನ ಈಗ ಈ ಜರ್ನಿ ಹೀಗೆ ಮುಂದುವರಿಯುತ್ತಾ, ಅದರ ಜೊತೆಗೆ ವೃತ್ತಿ ಜೊತೆಗೆ ಸಂಗೀತನ? ಸರ್, ಈಗ ಈ ಶೋ ಇಂದ ಅಫ್ಕೋರ್ಸ್ ಇವಾಗ ಅವಕಾಶಗಳು ಇನ್ನೂ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಸೊ ನಾನು ನನ್ನ ಅಪ್ಪ ಅಮ್ಮನ ನೋಡ್ಕೋಬೇಕು, ಆ ಒಂದು ಜವಾಬ್ದಾರಿ ಇದೆ ನನಗೆ. ಸೊ ಈಗ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಸಂಗೀತದಲ್ಲಿ ನನಗೆ ಏನು ಮಾಡೋಕ್ಕಾಗತ್ತೆ ಅಂತ ನಾನು ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆನೂ ಸ್ವಲ್ಪ ನೀಟಾಗಿ ಯೋಚನೆ ಮಾಡಿ ಎಲ್ಲ ಇಡಬೇಕು. ಬಟ್ ಐ ವಿಲ್ ಡೂ ಮೈ ಬೆಸ್ಟ್ ಟು ಅಚೀವ್ ಸಮಥಿಂಗ್ ಇನ್ ಮ್ಯೂಸಿಕ್ ಅಂತ. ಜರ್ನಿಯ ಉದ್ದಕ್ಕೂ ಸುಮಧುರವಾದಂಥ ಹಲವು ಹಾಡುಗಳನ್ನು ಕೊಟ್ಟಿದ್ದೀರಿ. ಈ ವೇದಿಕೆಯಲ್ಲಿ ಒಂದು ತುಣುಕು ನಮಗಾಗಿ. ಯಾರ ಕನಸ ಕನ್ಯೆಯೋ ಶೃಂಗಾರ ಕಾವ್ಯವೋ, ಯಾರ ಕನಸ ಕನ್ಯೆಯೋ ಶೃಂಗಾರ ಕಾವ್ಯವೋ, ಈ ಹೊಳೆವ ಕಣ್ಣ ನೋಟ ಮುಂಗುರುಳ ತೂಗುವಾಟ, ಈ ಚೆಲುವ ಮೈಯ ಮಾಟ, ಬಂಗಾರದ ಸಿಂಗಾರಿ ಕಂಡು ಮೂಕನಾದೆನು, ನೂರು ಕಣ್ಣು ಸಾಲದು ನಿನ್ನ ನೋಡಲು, ನೂರಾರು ಮಾತು ಸಾಲದು ಈ ಅಂದ ಬಣ್ಣಿಸಲು, ನೂರು ಕಣ್ಣು ಸಾಲದು. ಈ ಹಾಡಲ್ಲಿ PBS ಹಾಗೂ SPB ಇಬ್ಬರೂ ಕೂಡ ಅವರವರು ಸಾಧ್ಯತೆಗಳನ್ನು ತೋರಿಸಿದ್ದಾರೆ ಅನ್ನುವಂಥದ್ದು. ವೆಲ್, ನಿಮ್ಮ ಆ ಸಂಗೀತದ ಪಯಣ ತುಂಬ ಸುಂದರವಾಗಿ ಸಾಗಲಿ. ಇಂಥ ಹಾಡುಗಳಿಗೆ ಇನ್ನಷ್ಟು ಜನ ಹುಡುಗಿಯರ ಹೃದಯವನ್ನು ಗೆಲ್ಲಿ ಯಾರು ಆ ಪಯಣ ಇನ್ನಷ್ಟು ಅವಕಾಶಗಳು, ನಿಮ್ಮ ನಿರೀಕ್ಷೆ ಅಂತೆ ನಿಮಗೆ ಇನ್ನಷ್ಟು ಅವಕಾಶಗಳು ನಿಮಗೆ ಲಭಿಸಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಸ್ಟುಡಿಯೋ ಬಂದಿದ್ದಕ್ಕೆ. ಹರ್ಷ, ಫೈನಲಿ ಈ ಚರ್ಚೆಯ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ ಅನ್ನುವಂಥದ್ದು. ಮಾತಿಗಿಂತ ಹಾಡು, ಹಾಡಿನ ನಂತರ ಮಾತು. ಒಂದು ಹಾಡು ಕವಿರತ್ನ ಕಾಳಿದಾಸ ಚಿತ್ರದ ಶ್ಯಾಮಲಾ ದಂಟಕದ ಒಂದು ಅರ್ಧ ಭಾಗದ. ಸುಧಾ ಸಮುದ್ರಾಂತ ಹೃದ್ಯನ್ಮಣಿದ್ವೀಪ ಸಂರೂಢ ಬಿಲ್ವಾಟವೀ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ ವಲ್ಲಕೀ ವಾದನ ಪ್ರಕ್ರಿಯಾಲೋಲತಾಲೀದಲ ಬದ್ಧತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುವಗ್ನಿಕೋಟಿರಮಾಣಿಕ್ಯ ಸಂಘೃಷ್ಟ ಬಾಲಾತ್ತಪೋದ್ಧಾಮಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹೀತಾಂಘ್ರಿ ಪದ್ಮದ್ವಯೇ ಅದ್ವಯೇ ಸುರುಚಿರನವರತ್ನ ಪೀಠಸ್ಥಿತೆ ಸುಸ್ಥಿತೆ
ಶಂಖ ಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ವಟು ಕ್ಷೇತ್ರಪಾಲೈರ್ಯುತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಟು ಬಿ ಫ್ರ್ಯಾಂಕ್, ಆ ಸಿನಿಮಾ ತೆರೆಯ ಮೇಲೆ ಹಾಡಿದ್ದನ್ನು ಬಿಟ್ಟರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಇದನ್ನು ಹಾಡುವ ಧೈರ್ಯ ಮಾಡಿದ ಐ ಥಿಂಕ್ ನೀವೇ ಅನ್ಸುತ್ತೆ. ಆಮೇಲೆ ಅಷ್ಟು ಎಂಥ ಚಂದ ನುಡಿಯೋದು ಅದು, ಆ ಭಾಷೆ ಅದ್ಭುತ. ಎಲ್ಲವೂ ಬೇಕು, ಕೇವಲ ಸಂಗೀತ ಜ್ಞಾನ ಅಷ್ಟೇ ಅಲ್ಲ, ಆ ಭಾಷಾ ಜ್ಞಾನ ಕೂಡ ಇದರಲ್ಲಿ ಎಷ್ಟು ಪ್ರಮುಖ ಅನ್ನುವಂಥದ್ದು ಹೊಟ್ಟೆ ಕಿಚ್ಚಾಗತ್ತೆ ನಿಮ್ಮನ್ನು ನಿಜವಾಗಿ. ಅದ್ಭುತವಾದಂತಹ ಈ ಥರದ ಅಪರೂಪದ ಪ್ರಯತ್ನಗಳನ್ನು ನೀವು ಇಡೀ ಸರಿಗಮಪದ ಜರ್ನಿಯಲ್ಲಿ ಮಾಡಿದ್ದೀರಿ ಅನ್ನುವಂಥದ್ದು. ಈ ಹಂತದಲ್ಲಿ ವಿನ್ನರು, ರನ್ನರು, ಥರ್ಡು, ಫೋರ್ತ್ ಅವೆಲ್ಲ ವಿಚಾರವೇ ಅಲ್ಲ ಅನ್ನುವಂಥದ್ದು. ಸಂಗೀತದಿಂದ ತಾವು ಈ ವೇದಿಕೆಯನ್ನು ಸಂಪನ್ನಗೊಳಿಸಿರುವಂಥದ್ದು. ನೀವು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೀರಿ, ಒಂದು ದೊಡ್ಡ ಪ್ರಚಾರ, ಒಂದು ದೊಡ್ಡ ಸೆಲೆಬ್ರಿಟಿಯ ಪಟ್ಟ. ಇವಾಗ ಸುನಿಲ್ ಏನು ಗಳಿಸ್ಕೊಂಡಿದಾರೋ ಅಷ್ಟೇ ಜನಪ್ರಿಯತೆಯನ್ನು, ಅಷ್ಟೇ ಅವಕಾಶಗಳನ್ನ ಐ ಥಿಂಕ್ ತಾವೆಲ್ಲರೂ ಕೂಡ ಗಳಿಸ್ಕೊಳ್ಳಿದ್ದೀರಿ. ವಾಟ್ ನೆಕ್ಸ್ಟ್? ಏನು ಮಾಡ್ತಾರೆ ಶ್ರೀಹರ್ಷ ಮುಂದೆ ಅಂದರೆ? ಖಂಡಿತ ಸರ್. ಅಂದರೆ ನಾನು ಸಂಗೀತ ನಾನು ಅರಿಸ್ಕೊಂಡಾಗ ಅಥವಾ ಸಂಗೀತ ನನ್ನನ್ನು ಅರಿಸ್ಕೊಂಡಾಗ ವೈಸ್ ವರ್ಸ, ನನ್ನ ಕನಸಿದ್ದು ಒಂದೇ, ಟು ಮೇಂಟೈನ್ ದಿ ವರ್ಸಟಾಲಿಟಿ, ಟು ಬಿ ಎ ವರ್ಸಟೈಲ್ ಸಿಂಗರ್. ಅಂದರೆ ಇಂಥ ಒಂದು ಪ್ರಕಾರನ ಹಾಡೋಕ್ಕಾಗಲ್ಲ ನಂಗಿರಬಾರ್ದು, ಪ್ರತಿಯೊಂದು ಹಾಡಿನ ಮಜಲುಗಳನ್ನು ಕಲಿಬೇಕು ಆ್ಯಂಡ್ ಅದನ್ನು ಅಷ್ಟೇ ಪ್ರಬುದ್ಧವಾಗಿ ಪ್ರಯೋಗ ಮಾಡಬೇಕು ಅನ್ನೋ ಯೋಚನೆ ನಂದಾಗಿತ್ತು. ಸೊ ಸರಿಗಮಪ ಜರ್ನಿಲಿ ಕೂಡ ನಮಗೆ 3 ಜನ ಜಡ್ಜಸ್ ಕೊಡ್ತಿದ್ದಂಥ ಚಾಲೆಂಜಸ್ಗೆ ಹೊಂದುವಂಗೆ ನಾನು ಆ ವರ್ಸಟಾಲಿಟಿ, ಒಂದು ಮಾಸ್ ಸಾಂಗ್ ಆದರೆ ಒಂದು ಕ್ಲಾಸಿಕಲ್, ನೆಕ್ಸ್ಟ್ ಒಂದು ಸೆಮಿ ಕ್ಲಾಸಿಕಲ್, ಒಂದು ಭಾವನೆಯುಕ್ತವಾದ, ಒಂದು ಟಫ್ ಇರುವಂಥದ್ದು, ಆ ಥರದ್ದೇ ಯೋಚನೆ ಮಾಡ್ಕೊಂಡು ನನ್ನ ಬೆಸ್ಟ್ನ ಕೊಡೋದಕ್ಕೆ ನಾನು ಯಾವತ್ತೂ ಟ್ರೈ ಮಾಡ್ತಾ ಬಂದೆ. ಸೊ ಇದರ ನಂತರ ಏನು ಅಂತಂದರೆ ನನ್ನ ಮನಸ್ಸಲ್ಲಿ ಒಂದೇ ಯೋಚನೆ, ಸಂಗೀತದ ಮೂಲಕ ನನ್ನ ಜೀವನ ಸಂಗೀತಕ್ಕೋಸ್ಕರ ಮುಡುಪಾಗಿಟ್ಟು ಆ ಸಂಗೀತದ ಮೂಲಕ ಸಮಾಜದ ಯಾವ ಒಳಿತಿಗೆ ನಾನು ಕಾರಣನಾಗ್ಬೋದು ಅಂಥ ಎಲ್ಲ ಸೇವೆ ನಾನು ಮಾಡಲಿಕ್ಕೆ ತಯಾರಾಗಿರ್ತೀನಿ. ಯಾವತ್ತೂ ನನ್ನ ಕಂಪ್ಲೀಟ್ ಡೆಡಿಕೇಶನ್ ಆ್ಯಂಡ್ ನನ್ನ ತಂದೆ ತಾಯಿ ನಾನು ಜ್ಞಾಪಿಸ್ಕೋಬೇಕು. ಮತ್ತು ನನ್ನ ಸಂಗೀತದ ಗುರುಗಳು ರಮಾ ಗುರುರಾಜಾಚಾರ್ಯ ಮೇಡಮ್, ಶ್ರೀಯುತ ನಂದಕುಮಾರ್ ಸರ್, ರಾಜು ಅನಂತ ಸ್ವಾಮಿ ಅವರು ನನ್ನ ಸುಗಮ ಸಂಗೀತ ಗುರುಗಳು, ನನ್ನ ಅಭಿನಯದ ಗುರು ಶ್ರೀಯುತ ಮಂಡ್ಯ ರಮೇಶ್ ಸರ್, ಹಾಗೂ ಸುಗಮ ಸಂಗೀತ ಮತ್ತೋರ ಗುರು ಶ್ರೀಮತಿ ಸುನೀತಾ ಚಂದ್ರಕುಮಾರ್ ಮೇಡಮ್. ಹಲವಾರು ಗುರುಗಳ ಒಂದು ಸತತವಾದ ನನ್ನ ಮೇಲಿನ ನಂಬಿಕೆ, ನನ್ನ ಮೇಲಿನ ಅವರ ಕೆಲಸ, ಇವತ್ತು ನಾನು ನಿಮ್ಮ ಮುಂದೆ ಮೂರ್ತಿ ಸ್ವರೂಪವಾಗಿ ನಿಂತೀನಿ. ಅದೆಲ್ಲ ಅವರ ಆಶೀರ್ವಾದ, ನನ್ನ ತಂದೆ ತಾಯಿ ನನಗೆ ಕೊಟ್ಟ ಸಂಸ್ಕಾರ, ಅವರು ಕೊಟ್ಟಂಥ ಆ ಒಂದು ವಿದ್ಯೆ, ಆ ಪ್ರೋತ್ಸಾಹ, ನನ್ನ ಇಡೀ ಕುಟುಂಬ. ಸೊ ಆ್ಯಂಡ್ ಮುಖ್ಯವಾಗಿ ಜನಗಳು, ಅವರು ನಮಗೆ ಕೊಟ್ಟಂಥ ಅಭಿಮಾನ, ಆ ಪ್ರೀತಿ, ಆ ವಿಶ್ವಾಸ, ಎಲ್ಲಿ ಹೋದ್ರು ಬಂದು ಗುರುತಿಸಿದಾಗ ನನ್ನ ಮನಸ್ಸು ಯಾವಾಗಲೂ ಹೊಳೆಯೋದು 2 ನಿಮಿಷ. ಒಂದು, ನಮ್ಮನ್ನು ಗುರುತಿಸಿದ್ರು, ಅದು ಈ ಜೀ ಕನ್ನಡ ವೇದಿಕೆಯಿಂದ, ಅವರಿಗೆ ಥ್ಯಾಂಕ್ಸ್. ಇನ್ನೊಂದು, ಸರ್ ನೀವು ಚೆನ್ನಾಗಿ ಹಾಡ್ತೀರಾ ಸರ್, ನೀವೆಲ್ಲ ನೋಡ್ತೀವಿ, ಹಂಗೆ ಅಂದಾಗೆಲ್ಲ ಇವ್ರು ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ, ಆ ಪ್ರೀತಿನ ಉಳಿಸಿ ಬೆಳೆಸ್ಕೊಳ್ಳೋಂಥ ಜವಾಬ್ದಾರಿ ನನ್ನ ಮೇಲಿದೆ ಅಂತ ನಾನು ಯಾವಾಗಲೂ ಆ ಒಂದು ಥಾಟ್ನ ಮೇಂಟೈನ್ ಮಾಡ್ತೀನಿ. ಸೊ ಅವರ ಸೇವೆಗಾಗಿ ಯಾವತ್ತೂ ಸಿದ್ಧನಾಗಿರ್ತೀನಿ. ಯಾವುದೇ ಸಾಧನೆಗೆ ಪ್ರಾಯಶಃ ಇಷ್ಟು ಮಾತುಗಳು ಸಾಕು ಅಂತ ನಾನು ಭಾವಿಸ್ತೇನೆ. ಅದ್ಭುತವಾದಂಥ ಥಾಟ್. ಹಲೋ, ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ಈ ಅಭಿಮಾನ ಪ್ರಾಯಶಃ ತಾವು ಗಳಿಸ್ಕೊಂಡಿದ್ದು, ತಾವು ತೆರೆಯ ಹಿಂದೆಯೇ ಇದ್ರಿ, ತೆರೆಯ ಮುಂದೆ ನಿಮ್ಮ ಅಷ್ಟು ಪ್ರಯತ್ನಗಳು ವ್ಯಕ್ತವಾಗಿದ್ದು ಈ ಎಲ್ಲ ಕಲಾ ಅನರ್ಘ್ಯ ರತ್ನಗಳಿಂದ ಅನ್ನುವಂಥದ್ದು. ಅವರಾಗಲೇ ತಮ್ಮನ್ನು ನೆನಪು ಮಾಡಿಕೊಂಡ್ರು. ಈ ಹಿಂದಿನ ರಿಯಾಲಿಟಿ ಶೋಗಳಲ್ಲಿ ಅವರಿಗವರೇ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು, ಆದರೆ ಈ ಬಾರಿ ಅವರನ್ನೆಲ್ಲ ತಿದ್ದಿ ತೀಡಿದ್ದು ಮೆಂಟರಾಗಿ ತಾವು ಅನ್ನುವಂಥದ್ದು. ಎಸ್ ಸಚಿತ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಎಸ್, ಈ ಎಲ್ಲ ಆರ್ಟಿಸ್ಟ್ಗಳ ಬಗ್ಗೆ ತಮ್ಮ ಮಾತುಗಳು. ನಮ್ಗೆ ಮಾಡಿದ 4 ಸೀಸನ್ಗಳಲ್ಲಿ ಕಂಟೆಸ್ಟೆಂಟ್ ಹೆಡ್ ಆಗಿ ವರ್ಕ್ ಮಾಡಿದೀನಿ. ಈ ಸೀಸನ್ ನಮ್ಗೆ ಸಂಪೂರ್ಣ ತೃಪ್ತಿ ಸಿಕ್ಕಿದೆ. ಅಂದ್ರೆ ಒಳ್ಳೆ ಕ್ವಾಲಿಟಿ ಕಂಟೆಸ್ಟೆಂಟ್ಸ್ ಸಿಕ್ಕಿದರು. ಹಾಗಾಗಿ ತಂದ್ಕೊಂಡಿದ್ದೆ ಸರ್. ಈ ಶೋ ಡೈರೆಕ್ಟರ್ ಭಾಸ್ಕರ್. ಹೌದು ಸಚಿತ್ ಅವರು, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ನಿಮ್ಮ ಆಡಿಯೋ ನನಗೆ ತುಂಬ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಅವರ ಸಂಪರ್ಕವನ್ನು ಕಟ್ ಮಾಡಿ ಮತ್ತೆ ನಾನು ಅವರನ್ನ ಸಂಪರ್ಕ ಮಾಡ್ತೀನಿ. ಎಸ್, ನಾವು ಈಗಾಗಲೇ ಹೇಳ್ತಾ ಇದ್ವಿ ಇವರ ಕೊಡುಗೆಯ ಬಗ್ಗೆ, ಸಚಿತ್ ಕೊಡುಗೆಯ ಬಗ್ಗೆ, ಒಬ್ಬ ಮೆಂಟರ್ ಸಚಿನ್ ಸರ್ ಬಗ್ಗೆ. ಸೊ ಸಚಿನ್ ಸರ್ ಅವರು ನಮ್ಮ ಕಂಟೆಸ್ಟೆಂಟ್ ಹೆಡ್. ಸೊ ಈ ಕರ್ನಾಟಕದಂತ ಏನು ಲಕ್ಷಾಂತರ ಜನರ ಒಂದು ಆಡಿಷನ್ ಆಯಿತು, ಅಷ್ಟು ಜಿಲ್ಲೆಗಳಲ್ಲಿ ನಡೆದಂಥ ಆಡಿಷನ್. ಸೊ ಪ್ರತಿಯೊಂದು ಆಡಿಷನಲ್ಲೂ ತುಂಬ ಗಮನ ಇಟ್ಟು ಪ್ರತಿಯೊಬ್ಬರನ್ನ ಆಡಿಷನ್ ಮಾಡಿ
ಅದನ್ನ ಜ್ಞಾಪಕ ಇಟ್ಕೊಂಡು ಸೊ ಇಂಥವರಲ್ಲಿ ಇಂಥ ಕಲೆಯವರು ಇದ್ದಾರೆ, ಇವರಲ್ಲಿ ವರ್ಸಟಾಲಿಟಿ ಇದೆ, ಇವರಿಷ್ಟು ಓಕೆ ಎಲ್ಲರಲ್ಲೂ ಸ್ಪೆಷಲ್ ಅಂತ ಆ ಎಲ್ಲಾನು ಅನಲೈಸ್ ಮಾಡಿ ನಮ್ಮ ಇಷ್ಟು ಜನ 17 ಜನನ ಏನು ನಮ್ಮ ಇಡೀ ಕರ್ನಾಟಕ ಗಮನಿಸ್ತು, ಟಾಪ್ 17 ಕಡೆ ಅದನ್ನ ಸೆಲೆಕ್ಟ್ ಮಾಡಿ ವೇದಿಕೆಗೆ ತಂದುಕೊಟ್ಟರು ಶ್ರೀಯುತ ಸಚಿನ್ ಸರ್. ಮೆಗಾ ಆಡಿಷನ್ ಬಂದಂತ 31 ಕಂಟೆಸ್ಟೆಂಟ್ಸ್ ಅಷ್ಟು ಜನನ್ನ ಸಚಿನ್ ಸರ್ ಅಂದ್ರೆ ನಾವು ಒಬ್ಬೊಬ್ಬ ಕಂಟೆಸ್ಟೆಂಟ್ ಒಂದೊಂದ್ ತರ ಜಾನರ್ ಹಾಡೋರು ಇರ್ತಾರೆ, ಇಲ್ಲ ಅಂತಂದ್ರೆ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ಒಂದೊಂದು ಕಂಟೆಸ್ಟೆಂಟಿಗೆ. ಒಬ್ರು ಕ್ಲಾಸಿಕಲ್ ಹಾಡ್ತಾರೆ ಅಂತಂದ್ರೆ, ಒಬ್ರು ವೆಸ್ಟರ್ನ್ ಹಾಡ್ತಾರೆ, ಒಬ್ರು ಈ ಹಿಂದೂಸ್ತಾನಿ, ಆ ಥರ ಬೇರೆ ಬೇರೆ ಜಾನರ್ ಹಾಡ್ತಾರೆ, ಒಬ್ರು ಲೌಡ್ ಸಾಂಗ್ಸ್ ಹಾಡ್ತಾರೆ, ಒಬ್ರು ಮೆಲಡೀಸ್ ಹಾಡ್ತಾರೆ. ಈ ಥರ ಎಲ್ಲ ವೆರೈಟಿ ಜನಕ್ಕೆ ಸಿಗಬೇಕು, ಮತ್ತೆ ಎಲ್ಲ ಥರದ ಸಿಂಗರ್ಸ್ಗೂ ಆಪರ್ಚುನಿಟಿ ಸಿಗಬೇಕು, ಮತ್ತೆ ಎಲ್ಲ ಕಡೆಗಳಿಂದನೂ ಸಿಂಗರ್ಸ್ ಬರಬೇಕು, ಎಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ಸರ್ ಫಿಲ್ಟರ್ ಮಾಡಿ ನಮ್ಮ 30 ಜನನ ತಂದು ಈ ದೊಡ್ಡ ವೇದಿಕೆಗೆ ಕೊಟ್ಟರು. ಅದರಿಂದ ಅಲ್ಲಿಂದ ಮುಂದೆ ಈ ಜರ್ನಿ ಆಗಿತ್ತು. ಸೊ ಇದ್ರ ಹಿಂದಿನ ಈ ಫೌಂಡೇಶನ್. ಹೌದು, ಈ ಬಾರಿಯ ನೀವು ಎಲ್ಲರೂ ಸ್ಪರ್ಧಿಗಳ ಬಗ್ಗೆ ಕೂಡ ನಾವು ಅಂದ್ರೆ ಕೊನೆಗೆ ನೀವು 6 ಜನ ವೇದಿಕೆಯಲ್ಲಿ ಉಳ್ಕೊಂಡ್ರಿ ಅನ್ನುವಂಥದ್ದಕ್ಕಿಂತ ಇಡೀ ಜರ್ನಿಯಲ್ಲಿ ಇದ್ದವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಟ್ಯಾಲೆಂಟ್ ಇತ್ತು ಅನ್ನುವಂಥದ್ದು ನಾವು ಮೈಕ್ ಟೈಸನ್ನ ಮರೆಯೋ ಹಾಗೆ ಇಲ್ಲ. ಎಸ್, ಆಮೇಲೆ ಇನ್ನೊಬ್ರು ಸಿಂಗರ್ ತಮ್ಮ ಜೊತೆ ಇದ್ರು, ಫೈನಲ್ ತನಕ ಬಂದಿದ್ರು. ಎಸ್, ಎಲ್ಲರೂ ಕೂಡ ಅವರವರು ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟರು ಅನ್ನುವಂಥದ್ದು ಈ ರಾಜ್ಯದ ಜನಮನ್ನಣೆಯನ್ನು ಗಳಿಸುವಲ್ಲಿ ಹಲವರ ಪ್ರಯತ್ನಗಳಿದೆ ಅನ್ನೋದಕ್ಕೆ